ಕೊಂಡಿಲ್ಲ. ಅದಾವುದು CUET ಅಂತ ಯಾವುದೋ ಒಂದದು ಅದು ಎಗರು ಬಿದ್ದೋಗಿದೆ ಎಕ್ಸಾಮ್ಸು. CBSE ಇದು ಎಕ್ಸಾಮ್ ಪೇಪರ್ಸ್ ಮಾಸ್ಟರ್ ಪಾಸ್ವರ್ಡ್ ತೆಕ್ಕೊಂಡು ಒಂದು ಮಗುದನ್ನ ಇನ್ನೊಂದು ಮಗುಗೆ ರೀಪ್ಲೇಸ್ ಮಾಡ್ತಾರೆ. ಡಿಜಿಟಲ್ ಇದನ್ನ ಕ್ಯಾಮ್ರಾಲ್ ತೆಕ್ಕೊಂಡ್ಬಿಟ್ಟು ಈ ಕಡೆಯಿಂದ ಆ ಕಡೆಗೆ ಪಲ್ಟಾಯಿಸ್ತಾರೆ ನಂಬರ್ಸನ್ನ. ಮಾಸ್ಟರ್ ಕೀ ತೆಕ್ಕೊಂಡು ಪಾಸ್ವರ್ಡ್ ತೆಕ್ಕೊಂಡು ನಂಬರ್ನೇ ಆಲ್ಟರ್ ಮಾಡಿಕೊಡ್ತಾ ಇದ್ದಾರೆ. ಪಾಪ ಮಕ್ಕಳಿಗೆ ಏನು ಹೇಳೋಣ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದ್ದ ಕೇಂದ್ರ ಸರ್ಕಾರದಲ್ಲಿ ಅದು ಫಿರ್ಯಾದಿಲ್ಲ. ಮಂತ್ರಿ ಎಲ್ಲ ರಿಪೇರಿ ಮಾಡೋಣ ಅಂತಾರೆ. ರಿಪೇರಿ ಮಾಡಕ್ಕಲ್ರಿ, ನೀವಿರೋದು ಮಿಸ್ಟರ್ ಮಂತ್ರಿ. ನೀವು ಸಾಯಿಸಿದಿರ್ರಿ ವಿದ್ಯಾರ್ಥಿಗಳನ್ನ, ಅವ್ರ ತಂದೆ ತಾಯಿರನ್ನ. ನೀವು ಕೊಲೆಗಡಕರು ನೀವೆಲ್ಲ. ನನ್ನ ಪ್ರಕಾರದಲ್ಲಿ ಇವತ್ತು ಈ ಬಾರಿ ವರ್ಚುವಲ್ ಕೊಲೆಗಡಕರುಗಳು ಎಲ್ಲರೂ. ಜವಾಬ್ದಾರಿ ಒಬ್ರು ತಗೊಳಕ್ಕಾಗದೇ ಇರೋಂಥ ಅಯೋಗ್ಯ ದೇಶ ಆಗೋಯ್ತ್ರಿ ಇದು. ಇದಕ್ಕಿಂತ ಬೇಕೇನ್ರಿ ಮಾನ ಮರ್ಯಾದೆ ಕಳ್ಕೊಳಕ್ ನಾವು? ಮಿಕ್ಕಿದೆಲ್ಲ ಸಹಿಸ್ಕೋಬಹುದಾಗಿತ್ತು, ಬಟ್ ನಾಟ್ ದಿಸ್. ಬಿಕಾಸ್ ಯು ಹ್ಯಾವ್ ಹಿಟ್ ದ ವೆರಿ ಫೌಂಡೇಶನ್ ಆಫ್ ದಿಸ್ ಕಂಟ್ರಿ. ಎಜುಕೇಶನ್ ಅಲ್ಲಿ ವೆರಿ ಫೌಂಡೇಶನ್ ಹೊಡಿತಾ ಇದ್ದೀರಿ. ಯಾವ ಬುದ್ಧಿವಂತ ಮಕ್ಕಳು ಡಾಕ್ಟರ್ಗಳಾಗಿ ನಾಳೆ ಉಳಿಸಬೇಕೋ ಅದನ್ನೇ ಹಾಳು ಮಾಡಿದ್ದೀರಿ ವ್ಯವಸ್ಥೆನ. ಯಾವ SSLC PUC ಬರೋ ಮಕ್ಕಳುಗಳು CBSE ನಲ್ಲಿ ಕನಸು ಕಾಣುತ್ತವೋ ಅದನ್ನೇ ಹಾಳು ಮಾಡಿದ್ದೀರಿ ನೀವು. ಇನ್ನೇನು ಉಳ್ಕೊಂಡಿದೆ? ಇನ್ನೇನು ಉಳಿಸಿದ್ದೀರಿ ನೀವು? ಏನ್ ಭಾರತ ಕಟ್ತೀರ್ರಿ? ನಿಮ್ ತಲೆ ಅಯೋಗ್ಯರು ತಗೊಂಬಂದು ಎಲ್ಲಾರು ಏನ್ ಭಾರತ ಕಟ್ತೀರಿ? ಯಾವ ಭಾರತ ಕಟ್ಟಬೇಕು ಹೇಳಿ ಹೋಗ್ಲಿ. ಇಲ್ಲಿ ಮಕ್ಕಳು ಸಂಭ್ರಮದಲ್ಲಿ ಹೋಗತ್ವೆ. ಅವಕ್ಕೇನ್ ಗೊತ್ತು ನಾಳೆ ಕಾದಿದೆ ಮರಿ ಹಬ್ಬ ಅಂತ. ಪಾಪ. ಆಲ್ ರೈಟ್, ರಂಗೋಲಿಯಿಂದ ಸಿಂಗಾರ ಮಾಡಿ ಟೀಚರ್ಗಳು ಕರ್ಕೊಂಡ್ರಂತೆ ಮಕ್ಕಳನ್ನ. ಈ ಮಧ್ಯೆ ಆ ಹಿಜಾಬ್ದಕ್ಕೆ ವಿರುದ್ಧವಾಗಿ ಇವರೆಲ್ಲ ಏನೋ ಅದೇನೋ ಕೇಸರಿ ಶಾಲು ಏನಪ್ಪಾ ಕೇಸರಿ ಶಾಲ್ ಕೊಟ್ಟವರು ಕೊಡಿ, ನಿಮ್ಗೆ ಹಕ್ಕಿದೆ, ನೀವು ಅದನ್ನು ಪ್ರೊಟೆಸ್ಟ್ ಮಾಡಿ. ನಾನು ಬೇಡ ಅನ್ಲಿಲ್ಲ. ಪ್ರೊಟೆಸ್ಟ್ ಮಾಡಿದ್ರೇನ್ರಪ್ಪ ನೀಟ್ಗೆ? ಪ್ರೊಟೆಸ್ಟ್ ಮಾಡಿದ್ರೇನ್ರಪ್ಪ CBSEಗೆ? ಮಂತ್ರಿದು ಮಕಾನ ರಾಜ್ಯಕ್ಕೆ ಜನಕ್ಕೆ ತೋರಿಸಿದ್ರೇನ್ರಪ್ಪ ಕೇಸರಿ ವೀರರೇ? ನೀವು ಕೇಸರಿ ಮಾಡಿದ ತಪ್ಪು ನಾನು ಹೇಳಿಲ್ಲ. ಇನ್ಫ್ಯಾಕ್ಟ್ ನೀವು ಮಾಡಿದ ಸರಿನೇ ಇದೆ ಅಂತ ಹೇಳ್ತೀನಿ ಬೇಕಾರೆ. ಯಾಕಂದ್ರೆ ಈ ಕಚಡ ರಾಜ್ಯ ಸರ್ಕಾರದ ಚಿಂತನೆಯಲ್ಲಿ ಒಂದು ಸುಪ್ರೀಂ ಕೋರ್ಟ್ನ ಸ್ಥಾಪಿತ ನಿಯಮವನ್ನು ಪಾಲನೆ ಮಾಡದೆ ಮಾಡಿರುವಂತ ನಿಯಮ ಅದು ಇವತ್ತಿಗೂ ಚಾಲೆಂಜ್ ಮಾಡಿಲ್ಲ. ಬುರುಡೆ ಬಿಟ್ಕೊಂಡು ಓಡಾಡೋ ಬಿಜೆಪಿ ಉಲ್ಲಂಘನೆ ಆಗಿದೆ, ಇವತ್ತಿಗೂ ಮಾಡಿಲ್ಲ. ಅವ್ರಿಗೇನು ಅಂದ್ರೆ ಯಾರು ಮೀಡಿಯಾ ಮಾಡ್ಕೊಳ್ಳಿ ಅಂತ. ಏನ್ರಪ್ಪ ಶಾಲ್ ಕೊಟ್ರಲ್ಲ, ಇದು ಮಾಡಿದ್ರೇನ್ರಪ್ಪ? ನಿಮ್ ತಂಗಿ ಇರ್ಲಿಲ್ವಾ CBSE ನಲ್ಲಿ? ನಿಮ್ ಕಸಿನ್ಸ್ ಯಾರು ಇರ್ಲಿಲ್ವಾ ನೀಟಲ್ಲಿ? ಕೆಲವೊಮ್ಮೆ ಕೆಲವು ಸೈದ್ಧಾಂತಿಕ ನಿಲುವುಗಳು ಮತ್ತು ನಂಬಿಕೆಗಳು ಎಲ್ಲದಕ್ಕಿಂತ ಗಟ್ಟಿ ಅನ್ನೋ ಅರಿವು ನನಗಿದೆ. ಆದರೆ ನಮ್ಮ ಬುಡಕ್ಕೆ ಏಟು ಹೊರೀತಿದ್ದಾಗ ಒಪ್ಪಬಾರ್ದದನ್ನ. ತಂದೆ ಅನ್ನೋ ಕಾರಣಕ್ಕೆ ಅವನು ದಿನ ಬಂದು ಮಗನಿಗೆ ಗುಂಡು ಹಾಕೋದನ್ನು ಕಲಿಸೋದಾದ್ರೆ ಅವನು ತಂದೆ ಆಗಕ್ಕಾಗಲ್ಲ. ಅವನು ಆ ಮಗುವನ್ನ ಹಾಳು ಮಾಡೋಕ್ಕೆ ಹುಟ್ಟಿರುವ ರಾಕ್ಷಸ ಅವನು. ಹಾಗೆ ಸೈದ್ಧಾಂತಿಕವಾಗಿ ನಾನು ಯಾರನ್ನು ಮೆಚ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಅವ್ರು ಮಾಡ್ತಿರೋ ಕಚಡ ಕೆಲಸನ ಡಿಫೆಂಡ್ ಮಾಡಬಾರ್ದು. ವಿ ಶುಡ್ ನಾಟ್. ವಿ ಆರ್ ಕಮಿಟಿಂಗ್ ಎ ಕ್ರೈಮ್ ಆಕ್ಚುಲಿ. ಇಟ್ಸ್ ವೆರಿ ಸ್ಯಾಡ್. ನನಗಂತೂ ಅವತ್ತಿಂದ ಈ ವಿಚಾರದಲ್ಲಿ ಬಹಳ ಸಂಕಟ. ಯಾಕಂದ್ರೆ ನನ್ನ ಮಕ್ಕಳು ಕೇಳುತ್ತವೆ ಆ ಪ್ರಶ್ನೆನ. ಆಲ್ ರೈಟ್, ಈಗ ರಾಜಕಾರಣ ಆಗಿದೆ ಒಂದಷ್ಟು. DK ಶಿವಕುಮಾರ್ ಅವ್ರು ಮಾತ್ರ ಅದು ಕೇಸರಿ ಶಾಲೋ ರಾಷ್ಟ್ರೀಯ ಶಾಲೋ ಬಿಡ್ರಿ. DK ಶಿವಕುಮಾರ್ ಸೀರಿಯಸ್ ಆಗಿ ತಗೋಬೇಡಿ ಈ ವಿಚಾರದಲ್ಲಿ. ಪೋಷಕರೆಲ್ಲ ಆಘಾತಕ್ಕೆ ಒಳಗಾಗಿದ್ದಾರೆ. ಪ್ರಧಾನಿ ಮೋದಿ ಉತ್ತರ ಕೊಡಬೇಕು ಅಂತ ಕೇಳ್ತಾರೆ. ಅವ್ರು ಕೊಡೋದೂ ಇಲ್ಲ. ಅವ್ರು ಕೊಡಲ್ಲ ಸಾಹೇಬ್ರು. ಅವರು ಮಿನಿಸ್ಟ್ರೇ ಮಾತಾಡಿದ್ದಾರೆ. ಎಲ್ಲ ನ್ಯಾಷನಲ್ ಚಾನೆಲ್ಗಳಿಗೆಲ್ಲ ಮಾತಾಡಿದ್ದಾರೆ. ಕರ್ಸಿ ಅವ್ರಿಗೆ ಬೇಕಾದ ರೀತಿನಲ್ಲಿ ಮಾತಾಡಿದ್ದಾರೆ ಸಾಹೇಬ್ರವರು. I don't know what the Prime Minister is thinking. I simply don't understand the stand of the Prime Minister ಈ ವಿಚಾರದಲ್ಲಿ. ಒಂದು ಒಂದು ಸಮಾಧಾನ ಹೇಳಬೇಕಾಗಿತ್ತು ಅಂತ ಅಷ್ಟೇ ನನ್ನ ನಿರೀಕ್ಷೆ. ಮಕ್ಕಳ ಹೀಗಾಗಿದೆ, ನನ್ನ ಅರಿವಿಗೆ ಬಂದಿದೆ. I know how much of pain you must have gone through. ನೀವುಗಳು, ನಾನಿದ್ದೀನಿ ನಿಮ್ಮ ಜೊತೆ. ಇದನ್ನು ಬಡ್ದು ಸರಿ ಮಾಡೋವರೆಗೂ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ತಲೆ ಕೆಡ್ಸ್ಕೊಬಿಡಿ. ಐ ಆಮ್ ವಿತ್ ಯು. ಅಷ್ಟಾದ್ರೂ ಬೇಕಲ್ಲ.